ಅನ್ನೋದ್ರಲ್ಲಿ ಬೆಳೆದ ಇಲ್ಲಿ ಅನ್ನ ಉಂಡು ಇಂಥ ಕೆಲಸ ಮಾಡಿದ್ದ ನಿಜವಾಗಿಯೂ ದೇಶದ್ರೋಹದ ಕೆಲಸ ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇದು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಿಲ್ಲುವುದು ಯಾವಾಗ ಅಂತ, ಯಾಕಂದ್ರೆ ನಿಲ್ಲೋದು ನೋಡ್ತಾ ಇದ್ರು ಕಳೆದ 70 ವರ್ಷ ನಡೀತಾನೆ ಇದೆ. ಆಡಳಿತದಿಂದ ಅಧಿಕಾರಶಾಹಿ ಜನ ಹಿಂದಿದ್ದಂಥ ಆಡಳಿತಗಾರನ ಟೀಕಾ ಮಾಡೋದು, ಇವ್ರು ಅವ್ರನ್ನ ಟೀಕಾ ಮಾಡೋದು. ಇವತ್ತು ಅದ ಬಿ ಜೆ ಪಿ ಇದ್ದಿದ್ದು ಕಾಂಗ್ರೆಸ್ ಟೀಕಾ ಮಾಡೋದು, ಕಾಂಗ್ರೆಸ್ ಇದ್ದು ಬಿ ಜೆ ಪಿ ಟೀಕಾ ಮಾಡೋದು, ಇವೆಲ್ಲ ಪಾಕಿ ಹೋಗಲೈತಿ ಇವ್ರಿಗೆ ಹೇಳೋದು. ಇದಕ್ಕಿಂತಲೂ ಇಂಪಾರ್ಟೆಂಟ್ ಅಂದರೆ ಇಬ್ಬರು ಜಾಯಿಂಟಾಗಿ ಕೆಲಸವನ್ನು ಮಾಡಬೇಕಾಗಿದೆ. ಇದು ಯಾರ ಮಾಡಲಿ, ಇದು ಏನಪ್ಪ ಅಂತಂದ್ರೆ ಅವ್ರನ್ನ ಶಿಕ್ಷಿಸುವಂಥ ಕೆಲಸ ಆಗಬೇಕು. ಆದರೆ ಆ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಅನ್ನೋದಷ್ಟು ಸತ್ಯದ ಒಂದು ಮಾತಿಲ್ಲಿ ಕ್ಲಿಯರ್ ಏನಾಗ್ತಾ ಇದೆಯಪ್ಪ ಅಂತಂದ್ರೆ, ಶಿಕ್ಷಿತರಾದರೂ ಸಹಿತ ಅವ್ರ ಮನಸ್ಸು ಟೆರರಿಸಮ್ನಿಂದ ಅಥವಾ ಈ ಭಯೋತ್ಪಾದನೆಯಿಂದ ಅಥವಾ ಧರ್ಮ ನೆಲೆಗಟ್ಟಿನಲ್ಲೇ ಅದಕ್ಕೆ ಬಲಿ ಆಗ್ತಾ ಇದೆಯಾ ಅನ್ನುವಂಥ ಮಾತನ್ನು. ಯಾಕಂದ್ರೆ ನಾವು ಒಂದಿಷ್ಟು ಏನು ತಿಳ್ಕೊಂಡಿದ್ವಿ ಇಲ್ಲಿವರೆಗೆ ಶಿಕ್ಷಣ ಮನುಷ್ಯನ ಬದಲು ಮಾಡ್ತದೆ, ಮಾನವೀಯ ಮಾಡ್ತದೆ ಅಂತೇಳಿ. ಇದು ಯಾಕೆ ಹಿಂಗೆ ಮಾಡಿತ್ತು ಅಂತೇಳಿ ಅದೇನು ಇರಲಿ, ಒಟ್ಟಿನಲ್ಲಿ ಬ್ಲಾಸ್ಟ್ ಆಗಲಿ, ತನಿಖೆ ಆಗಲಿ, ಇದು ಹಿಂದಿದ್ದವ್ರು ಯಾರು ಅನ್ನೋದು ಸ್ಪಷ್ಟ ಆಗಲಿ. ಈಗ ತನಿಖೆ ಜೋರು ನಡೀತಾ ಇದೆ. ತನಿಖೆ ಹಂತ ಈಗಲೇ ಇದೇ ಸತ್ಯ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ, ಬಟ್ ತನಿಖೆ ಮಾತ್ರ ಮುಂದುವರಿತಾ ಇದೆ. ಇದರಲ್ಲೇ ಇವತ್ತು ಸಹಜದ ಎಲ್ಲರೂ ಅದರಲ್ಲಿ ವಿರೋಧ ಪಕ್ಷ ಅಂತ ಟೀಕೆ ಮಾಡೋದು ಸಹಜದ ಮಾಡಲಿ. ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಸಹಕಾರವು ಅಷ್ಟ ಪ್ರಮಾಣದಲ್ಲಿ ಮುಖ್ಯದ. ಮತ್ತು ಇನ್ನೊಂದು ಇಲ್ಲೇ ಮಾತ್ರ ಹೇಳುವಂಥದ್ದು ಏನಪ್ಪ ಅಂದ್ರೆ, ಪಾಕಿಸ್ತಾನದ ಬಂದ ಇಲ್ಲಿ ಅನೇಕ ಜನ ಒಳಗೆ ಸೇರಿದ್ದಾರೆ ನಮ್ಮ ದೇಶದಲ್ಲೇ, ಅಂಥವ್ರು ಇದಕ್ಕೆ ಸಹಕಾರ ಮಾಡ್ತಾ ಇದ್ದಾರ ಅಂತೇಳಿ ಒಂದು ಮಾತು, ಒಂದು ಊಹೆ ಇಲ್ಲದ. ಯಾಕಂದ್ರೆ ಜಮ್ಮು ಕಾಶ್ಮೀರದಲ್ಲೇ ಟೆರರಿಸ್ಟ್ ಏಕಾಗಿ ಒಳಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಬಾರ್ಡರ್ ಎಲ್ಲ ಅದ. ಅದು ಇಲ್ಲಿ ಲೋಕಲ್ ಜನರು ಈ ಒಂದು ಭಾರತ ವಿರೋಧಿ ನಿಲುವನ್ನು, ಇಲ್ಲಿ ಸರ್ಕಾರದ ವಿರೋಧಿ ನಿಲುವನ್ನು ವ್ಯಕ್ತಪಡಿಸೋದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ಇದಕ್ಕೆಲ್ಲ ಸಹಕಾರ ಇಲ್ಲಿ ಜನರು ಕೊಡೋದನ್ನು ನೋಡಿದಾಗ ಯಾರು ಅವರು ಅಂಥವರು ಅನ್ನೋದನ್ನು ಹುಡುಕುವಂಥದ್ದು ಇನ್ನಷ್ಟು ಸೂಕ್ಷ್ಮ ಆಗುವಂಥದ್ದು ಇವತ್ತು ಸರ್ಕಾರದ ಮುಂದಿರುವಂಥ ಸವಾಲು.